ಇವತ್ತು ನಾನು ನಿಮ್ಗೆ ಒಂದು ರೆಮಿಡಿ ಕೊಡ್ತಾ ಇದ್ದೀನಿ. ಅದೇನಂದ್ರೆ ಎದಕ್ ಸಂಬಂಧಪಟ್ಟಂಗೆ ಅಂದ್ರೆ ಕ್ರಿಸ್ಟಲ್ ಸಂಬಂಧಪಟ್ಟಂಗೆ ಬರುತ್ತೆ. ಯಾವ ರೀತಿ ಕ್ರಿಸ್ಟಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಅದನ್ನ ಕೈಯಲ್ಲಿ ಬ್ರಾಸ್ಲೆಟ್ ತರನಾದ್ರೂ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಕೊರಳಲ್ಲಿ ಮಾಲೆ ತರನಾದ್ರೂ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಅದನ್ನ ತಗೊಂಡ್ಬಿಟ್ಟು ನಮ್ಮ ಟಂಬಲ್ಸ್ ಬರುತ್ತಲ್ಲ, ಆ ಒಂದು ಸ್ಮಾಲ್ ಫಾರ್ಮ್ಸ್ ಅಲ್ಲಿ ಇರುತ್ತೆ ಟಂಬಲ್ಸ್, ಅಂದ್ರೆ ಚೌಕಾಕಾರದಲ್ಲಿ ಬರುವಂತ ಒಂದು ಕಲ್ಲು ಅಂತ ಹೇಳ್ತೀವಿ. ಅದನ್ನೆಲ್ಲ ತಗೊಂಡ್ಬಿಟ್ಟು ನಾವು ಯಾವ ರೀತಿ ಅದನ್ನ ಎನರ್ಜೈಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ, ಅದನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲ ಬೆನಿಫಿಟ್ಸ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತೀನಿ. ಇವಾಗ ನಮ್ಗೆ ಮೇನ್ ಆಗಿ ಒಂದಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕು. ಪ್ರತಿಯೊಬ್ರು ನಾವು ಹೇಳ್ದಂಗೆ ಅವರು ನಮ್ಮನ್ನ ಫಾಲೋ ಮಾಡ್ತಾ ಹೋಗ್ಬೇಕು, ನಾವು ಹೇಳಿದ್ದವ್ರ ಕೇಳ್ತಾ ಹೋಗ್ಬೇಕು. ಆಮೇಲೆ ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿ ಇರುವಂತಹ ಸಪ್ತಚಕ್ರ ಏನಿದೆಯಲ್ಲ ಅದು ಕೂಡ ಬ್ಯಾಲೆನ್ಸ್ ಆಗ್ಬೇಕು. ಅದ್ರ ಸಲುವಾಗಿ ನಾವು ಹಾಕೊಳ್ಳುವಂತ ಸ್ಟೋನ್ ಬಂದ್ಬಿಟ್ಟು ಏನಂದ್ರೆ, ಇದು ನಮ್ಗೆ ಟೈಗರ್ ಐ ಅಂತ ಬರುತ್ತೆ. ಟೈಗರ್ ಐ ಏನ್ ಮಾಡುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಬಿಟ್ಟು ಸ್ಟ್ರಾಂಗ್ ಆಗಿ, ಅಂದ್ರೆ ಏನೋ ನಾವು ಡಿಪ್ರೆಷನ್ ಒಳಗಾಗ್ಬಿಟ್ಟು ಅಥವಾ ಯಾವುದೋ ಒಂದು ದೃಷ್ಟಿಬಾಧೆಯಿಂದ ಹೋಗ್ತಾ ಹೋಗ್ತಿರ್ತೀವಿ ಅಂತ ಟೈಮಲ್ಲಿ ಇದು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ನಮ್ಗೆ ಟೈಗರ್ ಐ ಬ್ರಾಸ್ಲೆಟ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗತ್ತೆ. ಜೊತೆಗೆ ನೀವು ಏನ್ ಮಾಡ್ಬೇಕಂದ್ರೆ ಸಪ್ತಚಕ್ರ ಏನು ಬಾಡಿಯಲ್ಲಿ ಚಕ್ರ ಇರುತ್ತಲ್ಲ, 7 ಚಕ್ರ, ಅದಕ್ಕೆ ಸಂಬಂಧಪಟ್ಟಂತದ್ದು ಒಂದೊಂದು ಕಲರ್ಸ್ ಬರುತ್ತೆ. ಅಂತ ಕಲರ್ಸ್ ಇರುವಂತದ್ದು 7 ಚಕ್ರಕ್ಕೆ 7 ಕಲರ್ಗಳು ಕೂಡಿರುವಂತ ಬ್ರಾಸ್ಲೆಟ್ ಬರುತ್ತೆ. 7 ಚಕ್ರ ಪ್ಲಸ್ ಟೈಗರ್ ಐ ಬ್ರಾಸ್ಲೆಟ್ ಅಂತ ಬರುತ್ತೆ. ಅದನ್ನ ನೀವು ಒಂದೇ ಬ್ರಾಸ್ಲೆಟ್ ಅನ್ನ ಹಾಕ್ಬಹುದು ಅಥವಾ ಬೇರೆ ಬೇರೆ 7 ಬ್ರಾಸ್ಲೆಟ್ ಕೂಡ ಯೂಸ್ ಮಾಡಬಹುದು. ಒಂದೇ ಹಾಕೋದು ಸೂಕ್ತ ಅಂತ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇದು ಫೈನಾನ್ಸಿಯಲ್ ಕಂಡೀಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ, ಮನಿ ಅಟ್ರಾಕ್ಷನ್ ಜಾಸ್ತಿ ಆಗ್ಬೇಕು, ದುಡ್ಡು ಚೆನ್ನಾಗಿ ಬರಬೇಕು, ಬಂದದ್ದು ಸೇವಿಂಗ್ ಆಗ್ಬೇಕು, ಎಲ್ಲಾ ರೀತಿಯಿಂದ ನಮಗೆ ಫುಲ್ ಪ್ಲೇಜ್ ಲೈಫ್ ಅನ್ನ ನಾವು ಲೀಡ್ ಮಾಡಬೇಕು ಅಂದಾಗ ನಮಗೆ ಯೂಸ್ ಆಗುವಂತದ್ದು, ಹೆಲ್ಪ್ ಆಗುವಂತದ್ದು ಬ್ರಾಸ್ಲೆಟ್ ಬಂದ್ಬಿಟ್ಟು ನಮಗೆ ಇದು ಪೈರೈಟ್ ಅಂತ ಬರುತ್ತೆ. ಪೈರೈಟ್ ಸ್ಟೋನ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನಿಮಗೆ ದುಡ್ಡು ಹಾಗೆ ಬರ್ತಾ ಹೋಗುತ್ತೆ. ಅದು ಬೇರೆ ಯಾವುದೋ ಒಂದು ಮೂಲದಿಂದ ನಿಮಗೆ ಬಂದ್ಬಿಟ್ಟು ನಿಮ್ಮ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಏನಿದ್ರು ಕೂಡ ಅದನ್ನ ತೆಗೆದು ಹಾಕುತ್ತೆ. ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತ ಕ್ರಿಸ್ಟಲ್ ಆಗಿರುತ್ತೆ ಯಾವುದು ಪೈರೈಟ್ ಅನ್ನುವಂಥದ್ದು. ಆಮೇಲೆ ನಿಮ್ ಸ್ಕಿನ್ ಚೆನ್ನಾಗಿರ್ಬೇಕು. ಲೇಡೀಸ್ ಜಾಸ್ತಿ ಯೂಸ್ ಮಾಡ್ಬೇಕಂದ್ರೆ ರೋಸ್ ಕಾರ್ಡ್ಸ್, ಪಿಂಕ್ ಕಲರ್ ನಲ್ಲಿ ಬರುವಂತಹ ಈ ರೋಸ್ ಕಾರ್ಡ್ಸ್ ಅನ್ನುವಂತ ಬ್ರಾಸ್ಲೆಟ್ ಏನಿದೆಯಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸ್ಕಿನ್ ಗೆ ಚೆನ್ನಾಗಿರುತ್ತೆ, ಸೌಂದರ್ಯ ವೃದ್ಧಿ ಮಾಡುತ್ತೆ, ಕಲರ್ ಕಾಂಪ್ಲೆಕ್ಷನ್ ಅನ್ನ ಹೆಚ್ಚಿಸ್ಕೊಡುತ್ತೆ, ಮತ್ತೆ ಲವ್ ಅನ್ನ ಅಟ್ರಾಕ್ಷನ್ ಮಾಡುತ್ತೆ. ಪ್ರೀತಿ ವಿಶ್ವಾಸ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಆಮೇಲೆ ಕ್ಲೈಂಟ್ಸ್ ಗಳು ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದವರು ಎಲ್ಲ ಜನನ ನಿಮ್ಮನ್ನ ಇಷ್ಟಪಡ್ಬೇಕು. ಅದ್ರ ಸಲುವಾಗಿ ನಿಮ್ಗೆ ಯೂಸ್ ಆಗುವಂತ ಬ್ರಾಸ್ಲೆಟ್ ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಅಂತ ಬರುತ್ತೆ. ಲೇಡೀಸ್ ಜಾಸ್ತಿ ಯೂಸ್ ಮಾಡಬೇಕು, ಸ್ಕಿನ್ ಗೆ ತುಂಬಾ ಒಳ್ಳೇದು, ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಸೆಲ್ಫ್ ಲವ್, ನಮ್ಮನ್ನ ನಾವು ಇಷ್ಟಪಡ್ಲಿಕ್ಕೆ ಫಸ್ಟ್ ನಮ್ಮನ್ನ ನಾವು ಇಷ್ಟಪಡ್ಬೇಕು, ಆಮೇಲೆ ಇನ್ನೊಬ್ಬರ ಜೊತೆಗೆ ನಾವು ಫ್ರೆಂಡ್ಲಿ ಆಗಿ ಇರ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಈ 3 ಬ್ರಾಸ್ಲೆಟ್ ಗಳನ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗತ್ತೆ. ಇಲ್ಲ ಅಂದ್ರೆ ನಿಮಗೆ ಯಾವ್ದು ಬೇಕು ಆ ಬ್ರಾಸ್ಲೆಟ್ ಅನ್ನು ಯೂಸ್ ಮಾಡ್ಕೊಂಡು ಅದರ ಬೆನಿಫಿಟ್ ಅನ್ನ ತಗೊಳ್ಳಿ. ಮತ್ತೆ ಯಾರ ಹತ್ರ ಇವಾಗ ಆಲ್ರೆಡಿ ಬ್ರಾಸ್ಲೆಟ್ ಇದೆ ಅವ್ರು ಏನ್ ಮಾಡ್ಬೇಕಂದ್ರೆ, ಈ ನಮ್ಮ ಹುಣ್ಣಿಮೆ ದಿನ ಅಂದ್ರೆ ಫುಲ್ ಮೂನ್ ಡೇ ಅಂತ ಹೇಳ್ತಿರ್ತೀವಲ್ಲ, ಅವತ್ತಿನ ದಿನ ಒಂದು ನೀರಿನಿಂದ, ಶುದ್ಧ ನೀರಿನಿಂದ ಚುಟಿಗೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನ ಚಂದ್ರನ ಬೆಳಕಿಗೆ ಒಂದು ತಟ್ಟೆಯಲ್ಲಿ ಇಟ್ಬಿಡಿ. ಪೂರ ಚಾರ್ಜ್ ಆಗ್ಬಿಡತ್ತೆ. ನೆಕ್ಸ್ಟ್ ಡೇಗೆ ನೀವು ಅದನ್ನ ಮತ್ತೆ ನಿಮ್ ಕೈಯಲ್ಲಿ ಹಾಕೊಂಡಾಗ ಆಟೋಮೆಟಿಕಲಿ ಸೇಮ್ ಬೆನಿಫಿಟ್ ಕೊಟ್ಬಿಟ್ಟು ನಿಮಗೆ ಎನರ್ಜೈಸ್ ಆದಂತ ಬ್ರಾಸ್ಲೆಟ್ ಏನಿರುತ್ತಲ್ಲ ಸೇಮ್ ಬೆನಿಫಿಟ್ ಕೊಡ್ತಾ ಹೋಗುತ್ತೆ. ಒಂದು ವರ್ಷದವರೆಗೂ ನಿಮ್ಗೆ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇಲ್ಲಪ್ಪ ನಾವು ಇನ್ನೂ ಎನರ್ಜೈಸ್ ಮಾಡ್ಕೋಬೇಕಂದ್ರೆ ಪ್ರತಿ ಹುಣ್ಣಿಮೆಗೆ ನೀವು ಏನ್ ಮಾಡ್ಬೇಕು, ಅದನ್ನ ಎನರ್ಜೈಸ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಬ್ರಾಸ್ಲೆಟ್ ಗಳನ್ನ ಹಾಕೊಂಡ್ಬಿಟ್ಟು ಅದರ ಬೆನಿಫಿಟ್ ಅನ್ನ ಪಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.